ಸೊ ಗೈಸ್, ಈಗ ನಾವಿದ್ದೀವಿ ಎಸ್ ಪಿ ರೋಡಲ್ಲಿ ಒಂದು ಆರ್ಡ್ರನ್ನ ಎತ್ಕೊಂಡಿದ್ದೀನಿ. ಒಂದು ಆರ್ ಟಿ ನಗರ್ಗೆ ಒಂದು ಅದಿದು ಬ್ಯಾಟರಿಪುರಕ್ಕೆ. ಸೊ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಣ್ಣ ಅದು ಇಲ್ಲೇ ಇಟ್ಬಿಡಿ ಅಣ್ಣ. ಒ ಟಿ ಪಿ ಅಣ್ಣ 1 ನಿಮಿಷ. ರಾಜ ಅಲ್ವಾ? 1492. 1 ನಿಮಿಷ ಅಣ್ಣ, ಹೇಳ್ತೀನಿ ನಾನು. 92 ಅಲ್ಲ? ಅಣ್ಣ 32 118ಗೆ. ಸೊ 130 ಅಣ್ಣ. ಇದೊಂದು ಕೊಟ್ಬಿಡಿ ಅಣ್ಣ. ಅಲ್ಲಿ ಡ್ರಾಪ್ ಅವ್ರ ನಂಬರು, ಯಾಕಂದರೆ ಅವ್ರು ಇಲ್ಲ, ಅಲ್ಲಿ ಡೈರೆಕ್ಟ್ ಹೋಗೋದ್ರೆ ನಿಮಗೆ ಕನೆಕ್ಟ್ ಆಗುತ್ತೆ, ಅವ್ರಿಗೆ ಕನೆಕ್ಟ್ ಆಗೋಲ್ಲ. ಅದಕ್ಕೆ ಆಮೇಲೆ ಅಲ್ಲಿ ಹೋಗಿ ಕನೆಕ್ಟ್ ಆಗಲಿಲ್ಲ ಅಂದರೆ ಕಷ್ಟ. ಅದಕ್ಕೆ ಹಾಂ, ಹೇಳಿ ಅಣ್ಣ. 93530 60470 ಯೋಗೇಶ್. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸೊ ಗೈಸ್, ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಈಗ ಆ್ಯಕ್ಚುಲಿ ಟೋಟಲು 3 ಆರ್ಡ್ರನ್ನ ಎತ್ಕೊಂಡಿದ್ದೀನಿ. ಒಂದು ಆರ್ ಟಿ ನಗರು, ಒಂದು ಅಮೃತಲ್ಲಿ, ಒಂದು ವಿದ್ಯಾರಣ್ಯಪುರ. ಅಂದರೆ ಅಲ್ಲೇ ಹತ್ತಿರ 3 ಕಿಲೋಮೀಟ್ರು. ಸೊ ಎಲ್ಲರೂ ಒಂದು ಸಲ ಎಲ್ಲ ಐಟಮ್ನು ಪಿಕಪ್ ಮಾಡ್ಕೊಂಬಿಟ್ಟು ಆಮೇಲೆ ಡ್ರಾಪ್ಗೆ ಹೋಗೋಣ. ಸೊ ಈಗ 2ನೇ ಪಿಕಪ್ಗೆ ಕಾಲ್ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲೇ ಪಿಕಪ್ಪು ಏನು ಜಾಸ್ತಿ ಏನು ದೂರ ಇಲ್ಲ. ಇಲ್ಲ ಪಕ್ಕದ ರೋಡ್ ಎಸ್ ಪಿ ರೋಡ್ ಅಂದರೆ ಗೊತ್ತಿರ್ತದಲ್ಲ ನಿಮಗೆ. ಸೊ ಯಾರೆಲ್ಲ ಹೊಸಬ್ರು ನೋಡ್ತಾ ಇರ್ತೀರೋ ಅವ್ರಿಗೆ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಏನೆಲ್ಲ ಮೊಬೈಲ್ ಶಾಪ್ಸ್ ಇದ್ದಾವೆ, ಎಲೆಕ್ಟ್ರಿಕ್ ಐಟಮ್ಸ್ ಶಾಪ್ಸ್ ಇದ್ದಾವೆ. ಅಂದರೆ ಈಗ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಕೆಲವು ಏನು ನಾವು ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಐಟಮ್ಸ್ದು. ಸೊ ಅದರದ್ದು ಐಟಮ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗೋದು, ಅಂದರೆ ಬರೋದೆಲ್ಲ ಅಂದರೆ ಇಲ್ಲಿ ಎಸ್ ಪಿ ರೋಡಿಂದನೇ ತುಂಬ. ಅಂದರೆ ಈಗ ಹೆಂಗಂದರೆ ಇಲ್ಲಿ ಇವ್ರಿಗೆ ಇಲ್ಲಿಂದ 500ಗೆ ತರಿಸ್ಕೊತಾರೆ, ಅಲ್ಲಿ ನಮಗೆ 700 ರೂಪೀಸ್ 800 ಆ ಥರ ನಮ್ಗೆ ಇದು ಮಾಡ್ತಾರೆ. ಸೊ ಪ್ರತಿಯೊಂದು ಐಟಮೂ ಇಲ್ಲಿಂದನೇ ಬರೋದು, ಇವ್ರಿಗೆ ಬಂದು ಬೇರೆ ಕಡೆಯಿಂದ ಬರ್ತದೆ. एक है ना और एक बटला छोटा 2 छोटा ಗಾಡಿ ನಂಬರ್ ಸೇಮ್ ಇದೆಯಾ? ಇಲ್ಲ, ಬೇರೆ ಬೇರೆ ಕಟ್ ಕೊಡ್ತೀರಾ? ದಾರ ಇದು ಮುಂದೆ ಇಟ್ಕೊಂತ ಫೋಟೋಲ್ಲ ಇಲ್ಲ ಬೈ, ಮುಂದೆ ಇದೆ. ತಗೊಳ್ಳೋಣ, ಹಿಂದೆ ತಗೊಳ್ಳಿ. ನಾನು ಒಂದು ಫೋಟೋ ತೊಗೊಂಡ್ಬಿಡ್ತೀನಿ ನಿಮ್ಮದು, ಕೈದು ಮಾತ್ರ ಜಸ್ಟ್ ಕೊಡಿ ಸಾಕು. ನನಗೆ ಕೊಡಿ. ದಾರ. ಸೊ ನೋಡಿ, ಎರಡು ಐಟಮ್ ನಾನು ಈಗ 2 ಆರ್ಡ್ರನ್ನ ತೊಗೊಂಡಿರೋದು. 2 ಆರ್ಡ್ರಿಗೆ ಈ ಥರ ಪ್ಯಾಕ್ ಆಗಿಬಿಡ್ತಾ ಆಲ್ರೆಡಿ. ಇನ್ನೂ ಒಂದು ಐಟಮ್ ಇದೆ. ಸೊ ಅದು ಯಾವ ಥರ ಇದೆ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗೋಣ. ಇದಕ್ಕೆ ಒಂಚೂರು ಕಟ್ಕೊಂಬಿಟ್ರೆ ಒಂಚೂರು ಗ್ರಿಪ್ಪಾಗಿ ಇದ್ಬಿಡ್ತದೆ. ಮುಂದೆ ಇಟ್ಕೊಬೋದಿತ್ತು, ಬಟ್ ಆದರೆ ಸುಮ್ಮನೆ ರಿಸ್ಕ್ ಬೇಡ, ಹಿಂದೆ ಆರಾಮಾಗಿ ಕಟ್ಕೊಂಬಿಡ್ಬೋಣ. ಸೊ ದಾರ ತೊಗೊಂಬಿಡ್ತಾರೆ, ನೋಡೋಣ ಬನ್ನಿ. ಕಟ್ತೀರಾ? ಕಟ್ಲಾ? ಕೊಡಿ ಆಯಿತು. ಬರಲ್ಲ ಅಂದರೆ ಹೆಂಗೆ? ಹಲೋ, ಪೇಮೆಂಟ್ ಅವರೇ ಮಾಡ್ತಾರಾ? ಅವ್ರಿಗೆ ಹೇಳಿ ಎಕ್ಸ್ಟ್ರಾ ಮಾಡೋಕ್ಕೆ ಹೇಳಿ. ಐಟಮ್ 3 ಇದೆ, ಕೊಡ್ತಾರಾ? ಮಾತಾಡಬೇಡಿ ಇವಾಗ, ನಾನು ಏನು ಮಾಡೋಕ್ಕಾಗಲ್ಲ. ಹೌದಾ? ಓಕೆ, ಮಾತಾಡ್ಬಿಟ್ರೆ ಅಲ್ಲ. ಆ್ಯಕ್ಚುಲಿ ಯೂಶ್ವಲಿ ಕೊಡ್ತಾರೆ, ಬಟ್ ನೀವು ಹೇಳ್ದಂಗೆ ಈಗಲೇ ಮಾತಾಡೋದು ಒಳ್ಳೆಯದು. ಆಮೇಲೆ ಕೊಡಲ್ಲ ಆ ಥರ, ಆವಾಗಲೇ ಕ್ಯಾನ್ಸಲ್ ಮಾಡಬೇಕು. ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೆ. ಏನು ಗೊತ್ತಾ ಬ್ರೋ, ಕೇಳ್ತೀವಿ ಬ್ರೋ. ಕೊಟ್ಟರೆ ಕೊಡಲಿ, ಇಲ್ಲ ಅಂತಂದರೆ ಇಟ್ಸ್ ಓಕೆ. ಅಲ್ಲೇನು 30 ರೂಪೀಸ್ಗೆಲ್ಲ ಜಗಳ ಆಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಏನು ಲ್ಯಾಪ್ಟಾಪ್ ಐಟಮಾ? ಆರ್ಡರ್ಸ್ ಪರವಾಗಿಲ್ಲ, ಬರ್ತಾ ಇದ್ದಾವ? ಆರ್ಡ್ರ್ಗಳಿದ್ದಾವ ಪೋರ್ಟ್ರಲ್ಲಿ? ಬುಕ್ ಮಾಡ್ತಾಯಿದ್ದೀರಾ?
ತುಂಬ ದಾರ ತಂದುಬಿಟ್ಟಿದ್ದೀರಾ. ಓಕೆ, ತೊಗೊಂಬರ್ಬೇಕಿತ್ತಲ್ಲ ಫಸ್ಟೇ. ಕಸ್ಟಮರ್ಸ್ ಯಾವ ಥರ ಇರ್ತದಂದರೆ ಇದಕ್ಕೇ ಲೈಕ್ ನಮಗೆ ಕೋಪ ಬರೋದು, ಅಂದರೆ ಬೇಜಾರಾಗೋದು. ಈಗ ನೋಡಿ, ಐಟಮ್ ಕೊಟ್ಟರು, ಐಟಮ್ನ ತೊಗೊಬಂದೆ, ಇಲ್ಲಿ ಕಟ್ಕೊಂಬಂಡೆ, ಎಲ್ಲ ಆಯಿತು. ಐಟಮ್ ಕೊಟ್ಟೆ ಒಂದು 10-12 ನಿಮಿಷ ಆಯಿತು, ಇನ್ನೂ ಬಿಲ್ಲೇ ಕೊಡ್ತಾಯಿಲ್ಲ. ಬಿಲ್ ಕೊಟ್ಟರೆ ಮಾತ್ರನೇ ಮೂವ್ ಆಗಬೇಕು, ಇಲ್ಲಾಂದರೆ ಕೊಡೋಲ್ಲ. ಬಾಗರು ನಂಬರ್ ಲಿಕ್ಕಾವು ಉದ್ರೆ ಡ್ರಾಪ್ का ಕಸ್ಟಮರ್ ನಂಬರ್ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಹಾಂ, ಹೋಗಮ್ಮ ಆಯಿತು. ಹೊಡೆಯೋಕ್ಕೆ ಬಂದುಬಿಡ್ತಾರಲ್ಲಪ್ಪ ಅಜ್ಜಿ, ಜಾಗ ಬಿಡು ಅಂತ. ಸೊ ನೋಡಿ, ಈಗ ಹತ್ರ ಒಂದು 12-13 ನಿಮಿಷ ಆಗೋಯ್ತು. ಐಟಮ್ನ ಕಟ್ಕೊಂಡಿದ್ದೀನಿ. ಈಗ ನಂಬರ್ ತೊಗೊಂಬತ್ತಾರೆ. ಸರಿ, ಓಕೆ. ಇನ್ನೊಂದು ಐಟಮ್ ಇದೆ ಪೋರ್ಟ್ರಲ್ಲಿ, ಅವ್ರಿಗೂ ಕಾಲ್ ಮಾಡ್ಕೊಳ್ಳೋಣ. ಇಲ್ಲೇ ಐತೆ ಪಿಕಪ್ಪು. ಅವ್ರಿಗೇನಿದೆ ಐಟಮ್ ಕೇಳೋಣ ಬನ್ನಿ. ಗೈಸ್, ಇನ್ನೊಂದು ಐಟಮ್ ಇದೆ ಪೋರ್ಟರ್ ಅವ್ರದ್ದು, ಪಿಕಪ್ಪಿಗೆ ಬಂದಬೇಕು. ಫಸ್ಟ್ ಫ್ಲೋರಲ್ಲಿ ಇದೆಯಂತೆ. ಸೊ ಐಟಮ್ ರೆಡಿ ಇದೆ ಅಂತೆ. ಬಟ್ ಏನಂದರೆ ಕೆಳಗಡೆ ತೊಗೊಬನ್ನಿ ಅನ್ನೋ ಒಂಚೂರು ಅಂದೆ. ತೊಗೊಬರಲ್ಲ, ನೀವೇ ಬರೋಂಗಿದ್ರೆ ಬರ್ರಿ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದರು. ಇಟ್ಸ್ ಓಕೆ, ಅವಶ್ಯಕತೆ ನಮಗಿರೋದು. ಭಯ ಪೋರ್ಟರ್ ಪೋರ್ಟರ್ ಹಾಂ, आर टी नगर। गाड़ी नंबर नहीं, कार्तिक है नाम। गाड़ी नंबर अलग है। कौन को ಅದನ್ನು ಫಸ್ಟೇ ಹೇಳ್ಬೇಕಲ್ಲ. ಹಲೋ ಅಣ್ಣ, ಪೋಟ್ರ್ ನಾ ಪಿಕಪ್ ಹತ್ರ ಇದ್ದೀನಿ सर। दे दिया 25 नंबर डेल बिग बिन, 30 नंबर ब्लू। ओके चलेगा। ಇದಾ ಸೊ ಇದು ಒಂದು ಮೂಟೆ ಕೊಟ್ಟಿದ್ದಾರೆ. ಐಟಮ್ ಚಿಕ್ಕದಂದರು ಬಟ್ ದೊಡ್ಡದೇ ಐತೆ. ಇವತ್ತೆಲ್ಲ 3 ಆರ್ಡ್ರೂ 3 ಐಟಮು ದೊಡ್ಡದೆ. ಓ ಗಾಡ್, ಹೆಂಗಪ್ಪ ತಗೊಂಡೋಗೋದು? ಬಟ್ ಏನೋ ಮಾಡೋಕ್ಕಾಗಲ್ಲ. ಆರ್ಡ್ರ್ಗಳು ಬೇರೆ ಕಮ್ಮಿ ಇರೋ ಟೈಮಲ್ಲಿ ಕಷ್ಟನ ಸುಖನ ಹತ್ಕೊಂಡು ಹೋಗ್ಬೇಕಷ್ಟೆ. ನಾವು ಕಷ್ಟ ಅಂತ ಅಂದ್ಕೊಂಡ್ರೆ ಅರ್ನಿಂಗ್ಸ್ ಆಗಲ್ಲ. ಏನೋ ಒಂದು ಕಿತಾಪತಿ ಮಾಡಬೇಕು. ಹಿಂಗೈತೆ ಸಿಚುವೇಶನ್ ನೋಡಿ. ಎಷ್ಟು ಐಟಮ್ ಐತೆ? 1 2 3 4 3 ಆರ್ಡ್ರಿಗೆ ಎಷ್ಟು ಐಟಮ್. ಈಗ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇಲ್ಲೊಬ್ರು ಆಟೋ ಮೇಲೆ ಎಷ್ಟು ಚೆನ್ನಾಗಿ ಲೈನ್ಸ್ ಹಾಕ್ಸಿದ್ರು ನೋಡಿ. ಸಿರಿವಂತನಾಗಿ ಹುಟ್ಟಲಿಲ್ಲ ನಿಜ, ಕಷ್ಟಪಟ್ಟು ದುಡಿಯೋಕ್ಕಾಗಲ್ವಾ? ಕಷ್ಟಪಟ್ಟು ದುಡಿದ ಮೇಲೆ ಸಿರಿವಂತಿಕೆ ಸಿಗಲ್ವಾ ಅಲ್ವಾ? ಕೈ ಕೆಸರಾದರೆ ಬಾಯಿ ಮೊಸರು. ಸಿರಿವಂತದಿಂದ ಹುಟ್ಟಲಿಲ್ಲ ಅದು ಓಕೆ, ಬಟ್ ಸಾಯುವಾಗ ಸಿರಿವಂತಿಕೆಯಿಂದ ಇಲ್ಲದೆ ಸತ್ತರೆ ಅದು ನಮ್ಮ ಇದು. ಯಾಕಂದರೆ ಈ ಮಧ್ಯದಲ್ಲಿ ಇರ್ತದಲ್ಲ ಟೈಮ್ ಗ್ಯಾಪು, ದುಡಿಯೋ ಶಕ್ತಿ ದುಡಿಯೋಕ್ಕೆ ಅಂತ ದುಡಿಬೇಕು. ಚೆನ್ನಾಗಿದೆ ಲೈನ್ಸ್. ಸಿರಿವಂತನಾಗಿ ಹುಟ್ಟಲಿಲ್ಲ ನಿಜ, ಕಷ್ಟಪಟ್ಟು ದುಡಿಯೋಕ್ಕಾಗಲ್ವ? ಕಷ್ಟಪಟ್ಟು ದುಡಿದ ಮೇಲೆ ಸಿರಿವಂತಿಕೆ ಸಿಗಲ್ವ? ಹೆಂಗಿದೆ ಗೈಸ್ ಲೈನ್ಸು? ಅಣ್ಣ ನೈಸ್ ಲೈನ್ಸ್ ಅಣ್ಣ. ಆಟೋದವ್ರು ಮಾತ್ರ ಈ ಥರ ಲೈನ್ಸ್ ಬರ್ಸೋಕ್ಕೇ ಫೇಮಸ್ಸು. ಸಖತ್. ಇನ್ನೂ ಕೆಲವರು ಆಟೋದವರು ಸೂಪರಾಗಿ ಬರ್ಸಿ. ಸರ್ ಇದು ಪೇಮೆಂಟು ಸರ್? ಸರ್ ಸೊ ಗೈಸ್, ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಡ್ರಾಪ್ ಹತ್ರ. ಕಸ್ಟಮರ್ ಬಂದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೇ ಬಿಲ್ಡಿಂಗ್ 3rd ಫ್ಲೋರ್ ಅಂತೆ. 3rd ಫ್ಲೋರ್ಗೆ ಬನ್ನಿ ಅಂದರು. ಸರ್ ಸ್ವಲ್ಪ ಮೂಟೆ ದೊಡ್ಡದಿದೆ, ನೀವೇ ಬನ್ನಿ ಸರ್, ಒಬ್ಬರೇ ಎತ್ಕೊಂಬರೋಕ್ಕಾಗಲ್ಲ, ಕಷ್ಟ ಐತೆ ಅಂತಂದೆ. ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೇ ಬಿಲ್ಡಿಂಗ್ ಅಂತೆ, ನೋಡೋಣ, ವೆಯ್ಟ್ ಮಾಡೋಣ. ಅಂದರೆ ಹುಡುಗರ್ಗ 165.
ಯಾರಿಗೆ? ಸೊ ಈಗ ಏನು ಮಾಡ್ತೀನಿ? ಈಶ್ವರನ್ನ ಸಾಲ್ವ್ ಮಾಡಿಕೊಂಡ್ರೆ ಈಗೇನು ಈಶ್ವರಣ್ಣಂಗೆ ಪ್ರಾಬ್ಲಮ್ ಆಗಿರೋದು? ನಿಮಗೆ ಬಂದಿರ್ತದಣ್ಣ. ಅವ್ರು ಆರಾಮ್. ನೀವು? ಫಸ್ಟ್ ಫ್ಲೋರಲ್ಲಿ ಬಂದಿದ್ದೀನಿ. ಇಲ್ಲಿ ಯಾರು? ಗಜಾನಂದ್. ಯಾರು ಇಲ್ವಂತಲ್ಲ? ತೊಳಿ ಬ್ರೋ, ಕೊಟ್ಟಿದ್ದೀನಿ ಅವ್ರಿಗೆ. ಸರ್ ಕೊಟ್ಟಿದ್ದೀನಿ ಇವ್ರಿಗೆ. ಹಾಂ, ನಾರ್ಮಲ್ ಮೆಸೇಜು. ನಿಮ್ಮ ಹೆಸರೇನಲ್ಲಿ? ಹಲೋ, ನಿಮ್ಮ ಹೆಸರು? ಯೋಗೇಶ್. ಹಾಂ, ಓಕೆ, ಕೊಟ್ಟಿದ್ದೀನಿ. ಅದು ನಾರ್ಮಲ್ ಮೆಸೇಜ್ ಬಂದಿರ್ತದೆ ನೋಡಿ ನಿಮಗೆ. 4001. ಇದು ಪೇಮೆಂಟು? $172. ಸೇಮ್ ನಂಬರಿಗೆ ಕಾಲ್ ಮಾಡಿದ್ನಲ್ಲ, ಇದೇ ನಂಬರೇ? ಓಕೆ ಸರ್, ಆರಾಮಾಗಿ ಊಟ ಮಾಡ್ಕೊಂಡೆ ಮಾಡಿ. ಹಾಗಾಗಿ ಲಾಸ್ಟ್ ಡ್ರಾಪ್ ಹತ್ರ ಬಂದಿದ್ದೀನಿ. ಸೊ ಇದೇ ಡ್ರಾಪ್ ಲೊಕೇಶನು, ಬಟ್ ಆದರೆ ಕ್ಲೋಸ್ ಮಾಡಿದ್ದಾರೆ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಈ ಐಟಮ್ನ ಹ್ಯಾಂಡ್ ಓವರ್ ಮಾಡಿದ್ರೆ 3 ಆರ್ಡ್ರು ಕೂಡ ಕಂಪ್ಲೀಟ್ ಮಾಡಿದಾಗ ಆಗುತ್ತೆ. ಸೊ 3 ಆರ್ಡ್ರಿಗೆ ಎಷ್ಟು ಅಮೌಂಟ್ ಆಯಿತು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ, ತುಂಬ ಜನ ಅನ್ಕೊತೀರಾ ಏನಪ್ಪ ಅಂದರೆ ಈಸಿ ಅಲ್ವಾ ಇದು, ಈ ಥರ ಮಾಡಿದ್ರೆ ಆರಾಮಾಗಿ ಮಾಡ್ಬೋದಲ್ವಾ ಅಂತ ಅನ್ಕೊತೀರಾ. ಬಟ್ ಆದರೆ ನಿಜ ಹೇಳಬೇಕು ಅಂದರೆ ಅದ್ರ ರಿಸ್ಕು ಏನಿರ್ತದೆ ಅದು ನಮಗೆ ಮಾತ್ರನೇ ಗೊತ್ತಿರ್ತದೆ. ಒಂದು ಐಟಮ್ ಏನಾದರೂ ಮಿಸ್ ಮಾಡಿಕೊಟ್ರೆ ಅದು ರಿಸ್ಕೆ. ಅದಾದಮೇಲೆ ಐಟಮ್ ಏನಾದರೂ ತಪ್ಪಿ ಏನಾದರೂ ಬಿದ್ಗಿದ್ದೋಗ್ಬಿಟ್ರೆ, ಆಮೇಲೆ ಏನಾದರೂ ಮಿಸ್ಗೀಸ್ ಆದರೆ, ಸೊ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ನಮ್ಮ ಮೇಲೆ ಬರುತ್ತೆ. ಸೊ ಐಡಿಗಳು ಬ್ಲಾಕ್ ಆಗುತ್ತೆ, ಪೊಲೀಸ್ ಕಂಪ್ಲೇಂಟ್ಸ್ ಆಗುತ್ತೆ. ಸೊ ಹುಷಾರಾಗಿ ಡ್ಯೂಟಿ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೆಷಲಿ ಪೋರ್ಟರು, ರ್ಯಾಪಿಡೋ ಪಾರ್ಸಲ್ ಅಂತ ಬಂದಾಗ ವ್ಯಾಲ್ಯೂಬಲ್ ಐಟಮ್ಸ್ ಕೊಟ್ಟಿರ್ತಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಐಟಮ್ನ ಇಲ್ಲಿಗೆ ತರ್ತೀವಿ ಅಂತಂದರೆ ಅದ್ರ ಕಾಸ್ಟು ಅದೆಲ್ಲ ತುಂಬ ಹೈಯಲ್ಲಿ ಇರ್ತದೆ. ಸೊ ಅದೇನಾದರೂ ಮಿಸ್ ಆಯಿತು ಅಂತಂದರೆ ಸೊ ಕಂಪ್ಲೀಟ್ಲಿ ಅದ್ರದ್ದೇನು ಇರ್ತದೆ ಅದು ನಮ್ಮ ತಲೆ ಮೇಲೆ ಬೀಳ್ತದೆ, ಕಂಪ್ಲೇಂಟ್ಸ್ ಆಗುತ್ತೆ. ಸೊ ಈ ಥರ ಆಗಿರೋಂಥ ಘಟನೆಗಳು ಇದ್ದಾವೆ. ಸೊ ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ಆ್ಯಂಡ್ ಈ ಥರ ಒಂದೊಂದು ಆರ್ಡ್ರು, ಎರಡೆರಡು ಆರ್ಡ್ರು ಅಷ್ಟೇ ಟೈಮ್ ಪಿಕ್ ಮಾಡೋದು ಬಂದು ಹೊಸ್ದಾಗಿ ಬಂದಿರೋರು, ಎಕ್ಸ್ಪೆಷಲಿ ಹೊಸ್ದಾಗಿ ಬಂದಿರೋರು ಯಾರೂ ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನನ್ನ ಒಂದಿದು ಹೊಸ್ದಾಗಿ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಒಂಚೂರು ಎಕ್ಸ್ಪೀರಿಯೆನ್ಸ್ ಆಗಲಿ, ಮಿನಿಮಮ್ ಒಂದು 2 ಮಂತ್ಸು 3 ಮಂತ್ಸು ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿದರೆ ಆವಾಗ ನಿಮಗೆ ಮಾಡಿದ್ರೆ ಅವಾಗ ನಿಮಗೆ ಒಂದು ಗೊತ್ತಾಗುತ್ತೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಏನು ಅಂತ. ಸೊ ಇಲ್ಲಿ ಸಖತ್ ಬಿಸಿಲೈತೆ. ಎಷ್ಟು ಬಿಸಿಲೈತೆ ಅಂತಂದರೆ ಗೈಸ್, ಸಮ್ಮರು ಸರಿಯಾಗಿ ಹೊಡಿತೈತೆ ಗೈಸ್. ಪ್ಲೀಸ್ ಆದಷ್ಟು ನೀರು, ಎಳ್ನೀರು, ಆಮೇಲೆ ಈ ಥರ ಸ್ವಲ್ಪ ನೀರಿನ ಪದಾರ್ಥಗಳು ಸ್ವಲ್ಪ ಕ್ಯಾರಿ ಮಾಡ್ಕೊಳ್ಳಿ. ಯಪ್ಪ, ನಾನು ಎಷ್ಟು ನೀರು ಕುಡಿದ್ರೂ ಕೂಡ ದಾಹ ತೀರ್ತಾ ಇಲ್ಲ. ಸೊ ನನ್ನದು ವಾಟರ್ ಬಾಟ್ಲ್ ಬಂದು ಡಿಕ್ಕಿಯಲ್ಲಿದೆ. ಕಸ್ಟಮರ್ ಬರೋ ಅಷ್ಟಿಗೆ ಆ ಡಿಕ್ಕಿನ ಓಪನ್ ಮಾಡ್ತೀನಿ. ನೀರು ದಾಹ ತಡ್ಕೊಳಕ್ಕಾಗ್ತಾಯಿಲ್ಲ. ಸೀಸರ್ ಬೇಕು, ಕತ್ರಿ ಬೇಕು. ಹಾಂ,
ಅಣ್ಣ OTP ಅಣ್ಣ. ಹಾಂ OTP ಇಲ್ವಾ? ಇಲ್ಲ OTP ಐತೆ, ನಿಮಗೆ ನಾರ್ಮಲ್ ಮೆಸೇಜ್ ಬಂದಿರ್ತದೆ. ಅದು ಬಿಸಿಲಿಗೆ ಸ್ಕ್ರೀನು ಇದಾಗ್ಬಿಟ್ಟೈತೆ. 192 ಆಗಿದೆ ಅಣ್ಣ. ಅವ್ರು 50 ರೂಪೀಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂದಿದ್ದರು. ಹೋಯ್ತು, ಅದು ಆರ್ಡ್ರ್ ಎತ್ಕೊಂಡ್ಬಿಟ್ಟಿದ್ದೀನಿ. 192 ಆಗಿತ್ತು, ಪ್ಲಸ್ 50 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ ಅಂದಿದ್ರು. 250 ಹಾಕಿ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸೊ ಗೈಸ್, ಕಸ್ಟಮರ್ಸು ಯಾವ ರೀತಿ ಇರ್ತಾರೆ ಅಂತಂದರೆ, ಜಸ್ಟು ಇದೊಂದು ಎಕ್ಸಾಂಪಲ್ ಅಷ್ಟೇ. ಏನಕ್ಕಂತಂದರೆ ಈಗ ನೋಡಿ, ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ಹತ್ರಕ್ಕೆ ಬಂದಿದ್ದೀನಿ, ಓಕೆನಾ. ಅಲ್ಲಿ 20 ನಿಮಿಷ ವೆಯ್ಟ್ ಮಾಡಿಸಿದ್ರು, ಅಲ್ಲಿ ಲೇಟ್ ಮಾಡಿದ್ರು. ಇಲ್ಲಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸಿದ್ರು, ಇಲ್ಲೂ ಲೇಟ್ ಮಾಡಿದ್ರು. ಇವ್ರುಗಳಿಗೆ ಒಂಥರ ವೆಯ್ಟ್ ಮಾಡ್ತಾರ. ನಾವು ಈ ಬಿಸಿಲಲ್ಲಿ ಸೀರಿಯಸ್ಲಿ ಹೇಳ್ತೀನಿ, ಲಿಟರ್ಲಿ ನಿಂತ್ಕೊಳ್ಳೋಕ್ಕೆ ಆಯ್ತಾಯಿಲ್ಲ ನಮ್ಮ ಕೈಯಲ್ಲಿ ಸರಿನಾ. ಅಂಥದ್ರಲ್ಲಿ ಅಷ್ಟು ದೂರದಿಂದ ಆರ್ಡ್ರನ್ನ ತೊಗೊಂಡು ಸೇಫಾಗಿ ಇವ್ರಿಗೆ ತಲುಪಿಸ್ತೀವಿ. ಬಟ್ ಆದರೆ ಇವ್ರು ನಮ್ಮನ್ನು ಟ್ರೀಟ್ ಮಾಡೋದು ನೋಡಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹಣೆ ಬರೋ ಕಷ್ಟಪಟ್ಟು ದುಡಿಯೋಕ್ಕೆ ಬಂದಿದ್ದೀವಿ. ದುಡಿಯೋಕ್ಕೆ ಬಂದಾಗ ಇವೆಲ್ಲ ಫೇಸ್ ಮಾಡಲೇಬೇಕು. ಫೇಸ್ ಮಾಡಿದ್ರೆ ಮಾತ್ರನೇ ನಾವು ಇಲ್ಲಿ ಸರ್ವೈವ್ ಆಗೋಕ್ಕಾಗೋದು. ಸರ್ವೈವ್ ಆಗಲೇಬೇಕು ಅಂದರೆ ಫೇಸ್ ಮಾಡಲೇಬೇಕು. ಸೊ ಒಂದಷ್ಟು ಜನ ಅಂತಿರಲ್ಲ, ಅಂದರೆ ಡೆಲಿವರಿ ಜಾಬ್ ಅಂದ್ರೇ ರಿಸ್ಕಿ, ಅದರಲ್ಲಿ ರೆಸ್ಪೆಕ್ಟ್ ಕೊಡೋಲ್ಲ, ಅದರಲ್ಲಿ ಒಂಥರ ಇದು ಮಾಡ್ತಾರೆ. ಹೌದು, ಅದೆಲ್ಲ ನಿಜ, ನಾನು ಒಪ್ಕೊತೀನಿ. ಬಟ್ ಆದರೆ ನಾವು ಇಲ್ಲಿ ನಮ್ಮ ಲೈಫ್ನ ಸರ್ವೈವ್ ಮಾಡ್ಕೊಬೇಕು, ನಮ್ಮ ಲೈಫ್ನ ನಾವು ಚೆನ್ನಾಗಿ ಲೀಡ್ ಮಾಡಬೇಕು ಅಂದರೆ ಎಲ್ಲಾದ್ರೂ ಏನೇ ಕೆಲಸ ಮಾಡಿದ್ರೂ ಏನಾದರೂ ಒಂದು ಸಮಸ್ಯೆ ಅಥವಾ ಏನಾದರೂ ಒಂದು ಇದ್ದೇ ಇರ್ತದೆ. ಸೊ ಅದನ್ನು ನಾವು ಫೇಸ್ ಮಾಡಿದ್ರೆ ಮಾತ್ರ ನಾವು ಮುಂದಕ್ಕೆ ಸರ್ವೈವ್ ಆಗೋಕ್ಕಾಗೋದು. ಸೊ ಸರ್ವೈವ್ ಆಗೋಗೋಸ್ಕರ ಆದ್ರೂ ನಾವು ಇವೆಲ್ಲನೆಲ್ಲ ಫೇಸ್ ಮಾಡಲೇಬೇಕಾಗುತ್ತೆ. ಸೊ ನಾವು ಆ ಥರ ನೋಡೋದಾದರೆ ನಮ್ಮ ಡೆಲಿವರಿ ಜಾಬಲ್ಲಿ ದಿನ ಒಂದೊಂದು ಥರ ಫೇಸ್ ಮಾಡ್ತೀವಿ, ದಿನ ಒಂದೊಂದು ರೀತಿ ಫೇಸ್ ಮಾಡ್ತಾ ಇರ್ತೀವಿ. ಸೊ ಏನೂ ಮಾಡೋಕ್ಕಾಗಲ್ಲ, ದಟ್ ಈಸ್ ಲೈಫ್ ಅಲ್ವಾ, ಅದೊಂಥರ ಲೈಫ್ ಅದು. ಮತ್ತು ಇನ್ನೊಂದೇನಂತಂದರೆ, ನಾನು ಹೇಳೋದು ನಮ್ಮ ಹುಡುಗರುಗಳಿಗೆ, ಎಲ್ಲನೂ ಫೇಸ್ ಮಾಡಿ ನಾವು ಧೈರ್ಯವಾಗಿ ಫೇಸ್ ಮಾಡಿ ಲೀಡ್ ಮಾಡಿದರೆ ಮಾತ್ರ ನಾವು ಮುಂದಕ್ಕೆ ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ. ನಾವು ಫೇಸ್ ಮಾಡೋಕ್ಕಾಗ್ದಿರ ನಾವು ಹಂಗಾಯಿತು ಹಿಂಗಾಯಿತು ಅಂತ ಅಂದ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಈಗ ನೋಡಿ, ನಮ್ಗೆ ಆಗೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಷ್ಟೇ. ಓಕೆ, ಇನ್ನೊಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಒಂದು ಬಂದೈತೆ. ಇಲ್ಲೇ ಎಲ್ಲೋ ಕಸ್ಟಮರ್ ಕಾಲ್ ಮಾಡ್ತೀನಿ. ವಾ, ಸೂಪರ್. ಬೆಂಗಳೂರು, ಅದು ನಿಯರ್ ಬೈ ಹೆಬ್ಬಾಳ ಹತ್ರ ಈ ಥರ ಒಂದು ತೋಟಗಾರಿಕೆ ಮಾಡ್ತಿದ್ದಾರೆ ಅಂತಂದರೆ ಒಂಥರ ಖುಷಿ ಆಗ್ತಿದೆ. ಸರ್, ರ್ಯಾಪಿಡೋ ಸರ್, ಬೈಕ್ ಟ್ಯಾಕ್ಸಿ ಪಿಕಪ್ ಹತ್ರ ಇದ್ದೀನಿ. ಹಾಂ ಸರ್, ಬನ್ನಿ ಸರ್. ಓಕೆ ಸರ್, ಬನ್ನಿ ಸರ್, ಆರಾಮಾಗಿ ಬನ್ನಿ. ಸರ್, 47. ಸರ್, 1 ಸೆಕೆಂಡ್. ಓಕೆ, ಥ್ಯಾಂಕ್ ಯು ಸರ್. ಸೊ ಗೈಸ್, ಈಗ ನನ್ನ ಗಾಡಿಯಲ್ಲಿ ಇರೋ ಚಾರ್ಜ್ಗೆ ಇನ್ನೊಂದೆರಡು ಡ್ಯೂಟಿ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಎಕ್ಸಾಕ್ಟ್ಲಿ ನಾನಿರೋಂಥ ಪ್ಲೇಸ್ ತಿಂಡ್ಲು ವಿರೂಪಾಕ್ಷಪುರ. ಸೊ ಈ ಸೈಡ್ ಇದ್ದೀನಿ. ನೋಡೋಣ ಗೈಸ್, ಇನ್ನೊಂದು ಅದು ಸಿಗ್ತದ ಅಂತ.